ನೀವು ರಾಜಕೀಯ ಮಾಡಲೇಬೇಕು ಅಂತ ಹೇಳಿದ್ರೆ ಇವರು ನಿಮ್ಮ ಪಕ್ಷ ಉಳಿಸೋದಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿಗಳ ಕುಟುಂಬದ ಮೇಲೆ ಆಯಿತು, ಈಗ ನಮ್ಮ ಕುಟುಂಬದ ಮೇಲೆ ಬಂದಿದ್ದೀರ. ಎಲ್ಲಿ ನೀವು ಹೇಳಿದ್ದೀರಾ ಹೇಳಿ ಇದು CA ಸೈಟ್ ಖರೀದಿ ಮಾಡಿರೋದು ಅಥವಾ ಅರ್ಜಿ ಹಾಕಿರೋದು ತಪ್ಪು ಅಂತ? ವೇರ್ ಇಸ್ ದ ಇಲ್ಲಿಗ್ಯಾಲಿಟಿ ಅಂತ ನೀವು ಹೇಳಬೇಕಲ್ಲ. ನೀವು ಇಷ್ಟೆಲ್ಲ ಹೇಳ್ತೀರಾ. ರಾಜೀವ್ ಚಂದ್ರಶೇಖರ್ ಅವರು ನಮ್ಮ ರಾಜ್ಯಸಭಾ ಮೆಂಬರ್ ಆಗಿದ್ರು ಕರ್ನಾಟಕದವರು, ಅವರು ಉದ್ಯಮಿ ಆಗ್ತಾರೆ, ಅವರು IT ಮಿನಿಸ್ಟರ್ ಆಗ್ತಾರೆ, ಅವ್ರಿಗೇನು ಹೇಳಲ್ಲ? ಅವ್ರು ಮಾಡಿದ್ರೆ ಇಲ್ಲಪ್ಪ ಎಷ್ಟು ಒಳ್ಳೆಯವರು, ಎಷ್ಟು ಏನೋ ತಾಂತ್ರಿಕ ತಜ್ಞರಿದ್ದಾರೆ, ಎಲ್ಲ ಒಳ್ಳೆ ಕೀರ್ತಿ ತರ್ತಾ ಇದ್ದಾರೆ ಅಂತ ನೀವು ಹೇಳ್ತೀರಾ. ನಿನ್ನೆ ಯಾರೋ BJP ಲೀಡರ್ ಅವ್ರು ಹೇಳ್ತಾ ಇದ್ರು ಅವ್ರಿಗೆ ಏನು ಅರ್ಹತೆ ಇದೆ ಅಂತ. ಎಷ್ಟು ಜನ BJP ಲೀಡರ್ಸ್ ಇಂಜಿನಿಯರಿಂಗ್ ಕಾಲೇಜ್ ತೆಗೆದಿದ್ದಾರೆ, ಮೆಡಿಕಲ್ ಕಾಲೇಜ್ ತೆಗೆದಿದ್ದಾರೆ, ಅವರೆಲ್ಲರೂ ಕೂಡ ಮೆಡಿಕಲ್ ಏನೋ ಡಾಕ್ಟರ್ಸು ಮತ್ತು ಇಂಜಿನಿಯರ್ಸಾ? ಈಗ ನಮ್ಮ BJP ರಾಜ್ಯಾಧ್ಯಕ್ಷರೆಲ್ಲ ನಡೆಸ್ತಾರಲ್ಲ ಇಂಜಿನಿಯರಿಂಗ್ ಕಾಲೇಜು ಶಿವಮೊಗ್ಗದಲ್ಲೆಲ್ಲ, ಯಡಿಯೂರಪ್ಪ ಅವ್ರು ಇಂಜಿನಿಯರ್ ಏನೋ ಒಳ್ಳೇದು ಮಾಡಬೇಕು ಜನರಿಗೆ, ಏನೋ ಬಂಡವಾಳ ಹಾಕಿ ಮಾಡ್ತಾ ಇರ್ತಾರೆ. ಅದು ಆದರೆ ಇವರಿಗೆಲ್ಲ ಪ್ರಶ್ನೆ ಬರೋದಿಲ್ಲ. ಯಾವಾಗ ನಮ್ಮಂಥವ್ರು ಏನಾದರೂ ಮಾಡ್ಬೇಕಂದ್ರೆ ಅಷ್ಟೇ ಪ್ರಶ್ನೆ. ಯಾಕೆ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ಯಾರ್ದಾದ್ರೂ ನಾವು ಲೂಟಿ ಹೊಡೆದ್ಬಿಟ್ಟು ಮಾಡ್ತಾ ಇದ್ದೀವ? ಕಷ್ಟಪಟ್ಟು 30 ವರ್ಷದ ಆದಮೇಲೆ ಎಲ್ಲೋ ಒಂದು ಕಡೆ ನಾವು ಇಲ್ಲಿ ಅವಕಾಶ ಇದೆ ಅಂದ್ಬಿಟ್ಟು ಅದು ಚೇರ್ಮನ್ ಅವ್ರು ತೀರ್ಮಾನ ಮಾಡಿರೋದ್ರಿಂದ ಆಗ್ತಾ ಇರೋದು. BJP ಅವರು ಪ್ರೊಡ್ಯೂಸರ್ಸ್ ಆಗ್ಬೋದು, 1000 ಕೋಟಿ ರೂಪಾಯಿದು ಕನ್ನಡದಲ್ಲಿ ಹಿಂದಿನಲ್ಲಿ ಡಬ್ ಮಾಡ್ಕೊಂಡು 1000 ಕೋಟಿ ಮಾಡ್ಬೋದು, ಅವರು ಉದ್ಯೋಗ ಮಾಡ್ಬೋದು, ಅವರ ಲಾಭ ಮಾಡ್ಬೋದು. ಆದರೆ ನಾವು ನಮ್ಮ ಜನರಿಗೆ, ಯುವಕರಿಗೆ ತರಬೇತಿ ಕೊಡಬೇಕು ಅಂತ ಒಂದು CA ಸೈಟ್ ಖರೀದಿ ಮಾಡಿದಕ್ಕೆ ನಿಮ್ಗೆ ಇಷ್ಟೊಂದು ಹೊಟ್ಟೆ ಕಿಚ್ಚ ಎಲ್ಲಿದೆ? ದೇರ್ ಶುಡ್ ಬಿ ಸಮ್ ಇದು ಅಲ್ವಾ ಸಬ್ಸ್ಟೆನ್ಸ್. ಯಾಕೆ ಕೊಡ್ಬೇಕು? ಇಲ್ಲ, 43 ಜನಕ್ಕೆ ಇದೆ ಅಲ್ಲ. ಈಗ ನೋಡಿ, ಅವ್ರು ಏನಾದರೂ ಹೇಳಬೇಕಲ್ಲ. ಹೌದಪ್ಪ, ಇದೇ ಪ್ಲಾಟ್ಗೆ 20 ಜನ ಹಾಕಿದ್ರು, ಈ ಪ್ಲಾಟ್ನಲ್ಲಿ 19 ಜನ ಏನಿದ್ರು ಅವ್ರು ಇವ್ರಿಗಿಂತ ಅರ್ಹರಿದ್ರು. ನಾವೇನಕ್ಕೆ ಹಾಕಿದೀವಿ ಅವ್ರಿಗೆ ಗೊತ್ತಾ? ವೆರಿ ಕ್ಲಿಯರ್ಲಿ ನಮ್ಮ ಅರ್ಜಿನಲ್ಲಿ ಸ್ಪೆಸಿಫಿಕ್ ಆಗಿದೆ. ನಾವು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಬೇಕು ಇಲ್ಲಿ. ಯಾತಕ್ಕೋಸ್ಕರ? ಈಗ ನಾವು ಏರೋಸ್ಪೇಸ್ ಪಾರ್ಕು ಇಲ್ಲಿದ್ದಾಗ ನಾವು ಹೋಗಿ ಟೆಕ್ಸ್ಟೈಲ್ ಪಾರ್ಕ್ನಲ್ಲಿ ನಾವು ಏರೋಸ್ಪೇಸ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಸೆಂಟರ್ ಮಾಡೋಕ್ಕಾಗತ್ತಾ? ಈಗ ನಾಳೆ ನಾವು ಯಾವುದೋ ಒಂದು ಲಾಜಿಸ್ಟಿಕ್ಸ್ ಪಾರ್ಕ್ ಬರ್ತಾ ಇದೆ, ಹಾರ್ಡ್ವೇರ್ ಪಾರ್ಕ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ನಾಳೆ ಅಲ್ಲಿ ಹೋಗಿ ಕೇಳಿದ್ರೆ ಟೆಕ್ಸ್ಟೈಲ್ ಪಾರ್ಕ್ನಲ್ಲಿ ನಾವು ಹೋಗಿ CA ಸೈಟ್ ತಗೊಂಡು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಬೇಕು ಅಂದರೆ, ಇವ್ರ ಹತ್ರ ಯಾವ ಟೆಕ್ಸ್ಟೈಲ್ ಪಾರ್ಕ್ ಇದೆಯಾ, ಇವ್ರ ಹತ್ರ ಏನಾದರೂ ಉದ್ಯಮಿಗಳಿದಾರಾ ಅಂತ ಕೇಳ್ತಾರೆ. ಏನು ಅರ್ಥ ಇದೆ? ಆದರೆ ಬೇರೆ ಯಾರು ಏನು ಮಾಡಲೇಬಾರ್ದು, ಬರೀ BJP ಅವ್ರು ಮಾಡಬೇಕು ಅಂತಾನ? ವಾಟ್ ಈಸ್ ದ ಹೇಳಿದಾರ ಇಲ್ಲಿ? ಇನ್ನ 19 ಜನ ಇದ್ರು, ಇನ್ನ 10 ಜನ ಇದ್ರು, ಅರ್ಹರಿದ್ರು, ಅವ್ರಿಗೆ ಕೊಡ್ಲಾರ್ದೆ ಇವ್ರಿಗೆ ಕೊಟ್ಟಿದ್ದಾರೆ ಅಂತ ಎಲ್ಲಿದೆ? ಆಮೇಲೆ ನಾವು 2 ದಶಕದಿಂದ ನಡ್ಸ್ಕೊಂಡು ಬಂದಿದ್ದೀವಲ್ಲ. ನಾನು ಹೇಳಿದ್ನಲ್ಲ, ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಇವ್ರು ಸೈಂಟಿಸ್ಟ್ ಇದ್ರು, ಇವ್ರಿಗೆ ಗೊತ್ತಾಗಲ್ವಾ ಏರೋಸ್ಪೇಸ್ ಏನಂತ? ಹಿ ವಾಸ್ ವರ್ಕಿಂಗ್ ಇನ್ ದ ಸೂಪರ್ ಕಂಪ್ಯೂಟರ್ಸ್ ಬ್ರಾಂಚ್, SCRC ನಲ್ಲಿ ಕೆಲಸ ಮಾಡ್ತಾ ಇದ್ರು. ತಪ್ಪೇನಿದೆ? ವೇರ್ ಇಸ್ ಇಟ್? ಕ್ವಿಡ್ ಪ್ರೋಕೋ ಎಲ್ಲಿದೆ? ನಾನಿದ್ದೀವಿ ಅಂತ ಚರ್ಚೆ ಆಗ್ತಾ ಇದೆ, ಬೇರೆಯವರಲ್ಲ. ತೆಗೆದು ನೋಡಿ, ಇಂಡಸ್ಟ್ರಿಯಲ್ ಏರೋಸ್ಪೇಸ್ ಪಾರ್ಕ್ನಲ್ಲಿ ಯಾರ್ಯಾರು ತಗೊಂಡಿದ್ದಾರೆ ನೋಡಿ, ಯಾರ್ಯಾರು ಉದ್ಯಮಿಗಳಿದ್ದಾರೆ, ಯಾರ್ಯಾರು ಇದು ತಗೊಂಡಿದ್ದಾರೆ. ನಾನು ಅದೇ ಕೇಳ್ತಾ ಇದ್ದೀನಿ ಸರ್ ತಮಗೆ, ಜಸ್ಟ್ ಇನ್ ಕೇಸ್. ಸದ್ಯಕ್ಕಂತೂ ಇಲ್ಲ. ಈಗ ನಾನಾಗಿರ್ಬೋದು ಅಥವಾ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಒಂದು ಇಂಡಸ್ಟ್ರಿ ಸ್ಥಾಪನೆ ಮಾಡಬೇಕು ಅಂದ್ಬಿಟ್ಟು ಲೀಗಲಿ ತಗೊಂಡ್ರೆ ಇಸ್ ಇಟ್ ರಾಂಗ್? ಹೇಳಿ ನೀವೇ. ಹೌದಪ್ಪ, ನಾವು ಪ್ರೊಸೆಸನ್ನು ನಾವು ಮಾಡಿಲ್ಲ, ನಮಗೆ ಏನೂ ಅರ್ಹತೆ ಇಲ್ಲ, ನಾವು ಕನ್ಸೆಷನ್ ಕೇಳಿದ್ದೀವಿ ಇನ್ ದ ನೇಮ್ ಆಫ್ ಕಮ್ಯುನಿಟಿ, ಇನ್ ದ ನೇಮ್ ಆಫ್ ಏನೋ ನಾವು ಕುರ್ಚಿಯನ್ನು ದುರ್ಬಳಕೆ ಮಾಡಿದ್ದು 1000 ರೂಪಾಯಿ ಇರೋದನ್ನ ನಾವು 500 ರೂಪಾಯಿ ಮಾಡ್ಕೊಂಡಿದ್ದೀವಿ, ಬರೀ 10% ಕೊಡಿ ಅಂತಿದ್ದೀವಿ, ಅಥವಾ 1000 ರೂಪಾಯಿನ ನಾವು 10 ಕಂತಿನಲ್ಲಿ ಕೊಡ್ತೀವಿ, ಬೇರೆಯವರಿಗೆ ಆಪ್ಷನ್ ಇಲ್ಲ. ಅಂಥದ್ದೇನಾದರೂ ಇದೆಯಾ? ಇಟ್ಸ್ ಅ CA ಸೈಟ್ ಸರ್, ಇಂಡಸ್ಟ್ರಿ. ಅದಕ್ಕೆ ಹೇಳ್ತಾ ಇರೋದು ಇವರಿಗೆ. ನೋಡಿ, ಇವರಿಗೆ ಇಂಗ್ಲಿಷು ಬರಲ್ಲ, ಇನ್ನೊಂದು ಕಡೆ ಅವರಿಗೆ ಕಾನೂನು ಅರ್ಥ ಆಗಲ್ಲ. ವಾಟ್ ಈಸ್ ದ ಸಿವಿಕ್ ಕಮ್ಯುನಿಟಿ ಸೈಟ್ ಅಂದ್ರೆ ಏನು ಸರ್? ನಾಟ್ ಫಾರ್ ಪ್ರಾಫಿಟ್ ತಾನೆ. ಈಗ ಇಂಡಸ್ಟ್ರಿಯಲ್ ಪ್ಲಾಟ್ನಲ್ಲಿ ನನಗೆ ಇದು ಕೊಡ್ತಾರಾ?
ಇಂಡಸ್ಟ್ರಿಯಲ್ ಪ್ಲಾಟ್ನಲ್ಲಿ ಕೆನ್ ಐ ಡೂ ಅ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆರ್ ಅ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್? ಇಸ್ ದಟ್ ಅಲೌಡ್? CA ಸೈಟ್ ವಿತಿನ್ ಯಾವುದೇ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಯಾವುದೇ ಲೇಔಟ್ ಫಾರ್ಮೇಷನ್ ಅಲ್ಲಿ ಇರ್ಬೋದು, CA ಸೈಟಿಗೆ ಜಾಗ ಬಿಡ್ತಾರಲ್ಲ. ಯಾಕೆ ಬಿಡ್ತಾರೆ? ಸೊ ದಟ್ ಇಟ್ ಈಸ್ ಫಾರ್ ದ ಕಮ್ಯುನಿಟಿ, ಫಾರ್ ಡೆವಲಪ್, ಫಾರ್ ನಾಟ್ ಫಾರ್ ಪ್ರಾಫಿಟ್. ವೇರ್ ಇಸ್ ದ ಮೋಟಿವ್ ಆಫ್ ಪ್ರಾಫಿಟ್ ಹಿಯರ್? ಈಗ ನನಗೆ ಇನ್ನೂ ದಯವಿಟ್ಟು ಮತ್ತೊಮ್ಮೆ ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಕಾನೂನು ಉಲ್ಲಂಘನೆ ಎಲ್ಲಾಗಿದೆ ಅಂತ ಹೇಳಿದ್ರೆ ವಾದನ ಮಾಡಬಹುದು. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಪ್ರಾಬ್ಲಮ್ ಈಸ್ ಪ್ರಿಯಾಂಕ್ ಖರ್ಗೆ, ಪ್ರಾಬ್ಲಮ್ ಈಸ್ ಮಲ್ಲಿಕಾರ್ಜುನ್ ಖರ್ಗೆ. ವಾಟ್ ಈಸ್ ರಾಂಗ್? ಮತ್ತೆ ಕಾನೂನು ಉಲ್ಲಂಘನೆ ಇಲ್ಲ ಅಂದ್ರೆ ಪ್ರಶ್ನೆ ಎಲ್ಲಿದೆ? ನೀವೇ ಹೇಳ್ತಾ ಇದ್ರೆ ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತ. ಮತ್ತೇನಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ನೀವು ಅದೇ ಹೇಳ್ತಾ ಇದ್ದೀರಾ ಸರ್, ಮತ್ತೊಮ್ಮೆ ಅದೇ ಹೇಳ್ತಾ ಇದ್ದೀರಾ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. 200 ಸೈಟ್ ಏನಿದೆ, 20,000 ಜನ ಅರ್ಜಿ ಹಾಕಿದ್ರೆ ದೆನ್ ಐ ಕ್ಯಾನ್. ಬಂದಿದ್ದೆ 43 ನಮ್ದು ಒಂದಿತ್ತು. ಆಮೇಲೆ ಅರ್ಹತೆ ಬಿಸ್ನೆಸ್ ಏನಿದೆ ಅರ್ಥ ಅಂದ್ರೆ ಇವ್ರದ್ದು ಮನಸ್ಥಿತಿ ನೋಡಿ. ಲೆಹರ್ ಸಿಂಗ್ ಅವರು ನಿನ್ನೆ ಇದೆ ಅಂದ್ರು, ಇವರು ಇದೆ ಅಂತ ಇದ್ದಾರೆ ಬಿಜೆಪಿಯವರು. ಇವ್ರು ಯಾವಾಗ ಏರೋಸ್ಪೇಸ್ ಆಂಟ್ರಪ್ರಿನರ್ಸ್ ಆಗ್ಬಿಟ್ರು ಅಂತ. ಆಯ್ತು, ಆಗಿಲ್ಲ ರೀ, ಆಗ್ತೀವಿ. ತಪ್ಪಿದ್ಯಾ? ಇಸ್ ದೇರ್ ಅ ಪ್ರಾಬ್ಲಮ್ ಇಫ್ anybody from my family or anybody from my community become entrepreneurs? As long as the law of the land is clear, why are they worried? ನೀವೇ ದೇ ಆರ್ ಓನ್ಲಿ ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ ಬಿಜೆಪಿ ಅವರೇ, ಇಲ್ಲ ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವ್ರ ಕುಟುಂಬಕ್ಕೆ ಕೊಟ್ಟಿದ್ದಾರೆ, ಖರ್ಗೆ ಸಾಹೇಬ್ರು. ಇವ್ರದ್ದು ಅಸ್ತಿತ್ವ ಮುಗಿತಾ ಇದೆ. ಅದಕ್ಕೆ ಇವರು ಸಿದ್ದರಾಮಯ್ಯ ಅವರಿಗೂ ಮೂಡಾನಲ್ಲಿ ಇದು ಮಾಡ್ತಾ ಇದ್ದಾರೆ. ಈಗ ನಮ್ಮ ಕುಟುಂಬದ ಮೇಲೂ ಕೆಸರ ಎರಚುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಚೆಲುವಾದಿ ಅವರಿಗೆ ಪಾಪ ಏನಾಗ್ಬಿಟ್ಟಿದೆ, ಅಲ್ಲಿ ಹೋಗಿ ಏನಾದ್ರೂ ಮಾಡ್ಬೇಕಲ್ಲ ಅವ್ರ ಬಾಸಿಗೆ ಪ್ಲೀಸ್ ಮಾಡಕ್ಕೆ. ಇವತ್ತು ಇವತ್ತು ಹುದ್ದೆ ಸಿಕ್ಕಿದೆ ಅಂದ್ರೆ ನಮಗ್ ಬೈಯಕ್ಕೆ ಇದು ಹುದ್ದೆ ಸಿಕ್ಕಿರೋದು. ಅವ್ರ ಮೇಲೆ ಏನ್ ಪ್ರೀತಿ ಇದೆ ಅಂತ ಅವರಿಗೆ ಈ ಹುದ್ದೆ ಕೊಟ್ಟಿಲ್ಲ. ಚೆಲುವಾದಿ ಅಣ್ಣ, ನೀವು ತಿಳ್ಕೊಳ್ಳಿ ದಯವಿಟ್ಟು. ನೀವು ಇವತ್ತು ವಿರೋಧ ಪಕ್ಷ ನಾಯಕರು ಆಗ್ಬೇಕಾದ್ರೆ ನಿಮಗೆ ಬಹಳ ಸ್ಪೆಸಿಫಿಕ್ ಟಾಸ್ಕ್ ಏನಂದ್ರೆ, ನಮ್ಮವರಿಗೆ ಬೈಯಕ್ಕೆ ನಿಮಗೆ ಕೊಟ್ಟಿರೋದಿದ್ದು. ಈಗ ನಿಮ್ಗೆ ನೆನಪಿದ್ರೆ ನಾರಾಯಣ ಸ್ವಾಮಿ ಚೆಲುವಾದಿ ಅವರಿಗೆ ಒಂದು ದೊಡ್ಡ ಟಾಸ್ಕ್ ಕೊಟ್ಟಿದ್ರು. ನೀವು SC/ST ಮೋರ್ಚಾ ಅಧ್ಯಕ್ಷರಿದ್ದಾಗ ಈ ಶಿವಮೊಗ್ಗದಲ್ಲಿ RSS ಚಡ್ಡಿ ಸುಟ್ಟಾಗ ಚಡ್ಡಿ ಕಲೆಕ್ಟ್ ಮಾಡೋ ಒಂದು ಅಭಿಯಾನ ಮಾಡ್ಕೊಂಡಿದ್ರು. ನೆನಪಿದ್ಯಾ? ಬೊಮ್ಮಾಯಿ ಅವ್ರು ಮಾಡಿದ್ರ ಅವಾಗ. ಚಡ್ಡಿ ಬುಟ್ಟಿ ತಲೆ ಮೇಲೆ ಹೊತ್ಕೊಂಡು ಚಡ್ಡಿ ಕಲೆಕ್ಟ್ ಮಾಡಿದ್ರಲ್ಲ, ಬೊಮ್ಮಾಯಿ ಅವ್ರು ಮಾಡಿದ್ರ, ಅಶ್ವಥ್ ನಾರಾಯಣ ಅವ್ರು ಮಾಡಿದ್ರ, ಅಲ್ಲಿ ಬೇರೆ ಬೇರೆಯವ್ರು ಮಾಡಿದ್ರ? ಬರೀ ನಿಮಗೆ ಮಾತ್ರ ಮಾಡಿಸಿದ್ದು, ಬರೀ SC/ST ಏನು ಘಟಕಕ್ಕೆ ಮಾತ್ರ ಮಾಡಿಸಿದ್ದು. ನೀವು ಅದಕ್ಕೆ ಲೀಡ್ ಮಾಡಿದ್ರಿ. ಯಾವಾಗ ನಾವೆಲ್ಲ ಬಂದು ಸ್ವಲ್ಪನ ಸ್ವಾಭಿಮಾನ ಇದೇನಪ್ಪ ಅಂತ ಕೇಳಿದಾಗ ಈ ಅಭಿಯಾನವನ್ನ ಬಿಟ್ಟಿರಿ. ನೆನಪೋಗಿರ್ಬಹುದು ಅದು. ಅದಕ್ಕೆ ಇದು ಮಾಡ್ತಾ ಇರೋದು. ಏನ್ ನೀವೇ ಹೇಳ್ತಾ ಇದ್ರ, ದೇರ್ ಇಸ್ ನೋ ಲಾ ದಟ್ ಈಸ್ ಫ್ಲೌಟೆಡ್. ಇಂಡಸ್ಟ್ರಿ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ನೀವು ಹೇಳಿದ್ರೆ ದೆನ್ ಐ ಕ್ಯಾನ್ ಉತ್ತರ ಕೊಡ್ಬೋದಪ್ಪ. ಇದು ರಾಜಕೀಯ ದುರುದ್ದೇಶದಿಂದ ಇವತ್ತು ಹೋಗಿ ಗವರ್ನರಿಗೆ ಕೊಟ್ಟಿದ್ದಾರೆ. ಗವರ್ನರ್ ಅವರು ಮತ್ತೆ ಇದು ಕೊಡ್ತಾರೆ, ಏನು ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ, ನಾವು ಕ್ಲಾರಿಫಿಕೇಶನ್ ಕೊಡ್ತೀವಿ, ಮತ್ತೆ ಅದು ತಿರಸ್ಕಾರ ಮಾಡ್ತಾರೆ, ಮತ್ತೆ ನಮ್ಗೆ ನೋಟಿಸ್ ಕೊಡ್ತಾರೆ. ಇದೆಲ್ಲ ಪ್ರಿಸ್ಕ್ರಿಪ್ಟೆಡ್. ನಮ್ಮ ಸರ್ಕಾರವನ್ನ ಏನಾದರೂ ಮಾಡಿ ಅಸ್ಥಿರಗೊಳಿಸಬೇಕಂತ ಇದೆಲ್ಲ ಪ್ರಿಸ್ಕ್ರಿಪ್ಟೆಡ್. ಎಲ್ಲೆಲ್ಲಿ ರಾಜ್ಯಗಳಲ್ಲಿ ಬಿಜೆಪಿ ನಾಯಕತ್ವ ಸತ್ತೋಗಿದೆ, ಅಸಮರ್ಥರಿದೆ, ಅಲ್ಲಿ ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಕಚೇರಿ ಮಾಡ್ತಾ ಇದ್ದಾರೆ. ಇದು ನಾನು ಹೇಳ್ತಾ ಇದ್ದೀನಲ್ಲ, ಅದು ನಿಮ್ಮ ತಮಿಳುನಾಡು, ಕೇರಳ, ಬೆಂಗಾಲ್ ಎಲ್ಲ ಕಡೆ ನಡೆದಿದೆ, ಮಹಾರಾಷ್ಟ್ರ, ಕರ್ನಾಟಕ. ಇದು ಪ್ರಿಸ್ಕ್ರಿಪ್ಟೆಡ್ ಅಂತ ಹೇಳ್ತಾ ಇದೀವಲ್ಲ. ಈಗ ನಾಳೆ ನಮಗೂ ಹಿಂಗೆ ಮಾಡ್ತಾರೆ ಇವರು. ದೇರ್ ಇಸ್ ನೋ ಡೌಟ್ ಇನ್ ದಟ್. ಇವ್ರು ಏನೂ ಮಾಡಲ್ಲ ಅಂತ ತಿಳ್ಕೊಂಡು ನಾವು ಅದು ನಮ್ಮ ಫೂಲಿಶ್ನೆಸ್ ಅಷ್ಟೇ. ಅವ್ರು ಹೇಳಿದಾರ, ಅವರೇ ಹೇಳ್ತಾ ಇದಾರಲ್ಲ, ನೀವು ಹೇಳ್ದಂಗೆ ದೇ ಆರ್ ಓನ್ಲಿ ಟೆಲಿಂಗ್ ಕಾನೂನು ಉಲ್ಲಂಘನೆ ಆಗಿಲ್ಲ, ಇವ್ರು ಫೋರ್ಸ್ ಮಾಡಿಕೊಡ್ಸಿದ್ದಾರೆ. ಹೇಗೆ ಫೋರ್ಸ್ ಮಾಡೋಕ್ಕಾಗ್ತದೆ? ಈಗ ಡಿಮಾಂಡ್ ಅಂಡ್ ಸಪ್ಲೈ, ಡಿಮಾಂಡ್ ಈಸ್ ಲೆಸ್ ದೆನ್ ದ ಸಪ್ಲೈ. ಚಾಣಕ್ಯ, ರಾಷ್ಟ್ರೋತ್ಥಾನ ಎಲ್ಲ ಹಿಂದಿನ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಏನೇನು ಮಾಡಿದಾರೆ ಇದು ಮಾಡಿಲ್ವೇನ್ರಿ? ನಾವು ಕೂಡ ಕ್ಯಾಬಿನೆಟಿಗೆ ಬಂದಾಗ ಚಾಣಕ್ಯ ಯೂನಿವರ್ಸಿಟಿಗೆ ಅಷ್ಟೇ ಆಗಬೇಕು ಅಂತ ವಾಪಸ್ ಎಷ್ಟು ಬೇಕೋ ಅಷ್ಟೇ ಅವ್ರಿಗೆ ಕೊಟ್ಟು ಮಿಕ್ಕಿದ್ದೆಲ್ಲ ತಗೋಬೇಕು ಅಂತ ತೀರ್ಮಾನ ಆಗಿತ್ತು.
ಎಲ್ಲ ಕಡೆ ಈಗ ರಾಷ್ಟ್ರೋತ್ಥಾನ ಎಲ್ಲೆಲ್ಲಿ ಬಂದಿದೆ ನಿಮಗೂ ಗೊತ್ತಿದೆ. ಇಡೀ ಜಿಲ್ಲೆ ಎಲ್ಲ ಜಿಲ್ಲೆನಲ್ಲೇ ಹೆಂಗೆ ಕೊಟ್ಟರು ಇವರು? ಗೋಮಾಳದಲ್ಲೂ ಕೊಟ್ಟಿದ್ದಾರೆ. ಅದೆಲ್ಲ ಇವ್ರಿಗೆ ನೆನ್ಪು ಬರೋದಿಲ್ಲ. RSSಗೆ ಕೊಟ್ಟರೆ ಏನಿಲ್ಲ, ನಮಗೆ ಲೀಗಲ್ ಆಗಿ ಕೊಟ್ಟರು ತೊಂದರೆ ಇದೆ. ಈಗ ನೀವು ಈ ಶಶಿಕಲಾ ಜೊಲ್ಲೆ ಇರ್ಬೋದು ಜೊತೆ ಹಾಗೆ ಕುಮಾರಸ್ವಾಮಿ ಅಷ್ಟು ಒತ್ತಡ ಆಗ್ತಾ ಇದ್ರೆ ಈಗ ಇದು ಎಲ್ಲಿಗೆ ಬಂತು ಅಂತ, ಇದಕ್ಕೆ ಆಪೋಸಿಟ್ ಆಗಿ ನಿಮ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಇವರೇ ಇವತ್ತು ನಮ್ಗೆ ಹಿಡ್ದಿದ್ದಾರೆ, ನಾಳೆ ಬೇರೆಯವ್ರಿಗೆ ಹಿಡ್ತಾರೆ. ಈಗ ಇರೋರೇ 2-3 ಜನ ಇವರೇ ನಮ್ಮ ರಾಜ್ಯದಲ್ಲಿ ಮಾತಾಡೋರು ಮತ್ತೆ ದೇಶದಲ್ಲಿ ಮಾತನಾಡೋರು. ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು ಮೇಲೆ, ಇಲ್ಲಿ ಸಿದ್ದರಾಮಯ್ಯ ಸಾಹೇಬರು, DK ಅವರು. ಕ್ವೈಟ್ ನ್ಯಾಚುರಲಿ ಎಲ್ಲ ಟಾರ್ಗೆಟ್ ಮಾಡೇ ಮಾಡ್ತಾರಲ್ವಾ. ಈಗ ಹೆಂಗನ ಮಾಡಿ ಇದು ನ್ಯಾಷನಲ್ ಸುದ್ದಿ ಆಗಬೇಕು, ಅದು ಮಾಡಬೇಕು, ಇದು ಮಾಡಬೇಕಂತ ಮಾಡ್ತಾ ಇದ್ದಾರೆ. ಲೇಯರ್ ಸಿಂಗ್ ಅವ್ರು ಬರೆದ್ರು, ಅದು ಸರಿನೋ ತಪ್ಪು ಅಂತ ಯಾರು ಇವ್ಯಾಲ್ಯೂಯೇಟ್ ಮಾಡಿಲ್ಲ, ಬ್ರೇಕಿಂಗ್ ಎಲ್ಲರೂ ಹೊಡೆದ್ಬಿಟ್ರು. ಈಗ ಲೇಯರ್ ಸಿಂಗ್ ಇಷ್ಟೊತ್ತಿಗೆ ನೀವೇ ಹೇಳ್ರಿ, BJP ಅವರು ಇಫ್ ಇಟ್ ವಾಸ್ ಇಲ್ಲೀಗಲ್ ಇಷ್ಟೊತ್ತಿಗೆಲ್ಲ ಕೊಡ್ತಾ ಇದಾರ? ಕೊಡ್ಲಿ. ಎಲ್ಲಿ ನೀವು ಹೇಳ್ತಾ ಇದ್ದೀರಾ ಸ್ವಜನ ಪಕ್ಷಪಾತ ಆಗಿದೆ, ಎಲ್ಲಿ ಕಾನೂನು ಉಲ್ಲಂಘನೆ ಆಗಿದ್ರೆ ಕೊಟ್ಟರೆ ನಾವು ಮಾತಾಡ್ಬೋದು. ಇದನ್ನೂ ರಾಜಕೀಯ ಪ್ರೇರಿತ ಇದೆ, ರಾಜಕೀಯವಾಗಿ ಉತ್ತರ ಕೊಡ್ತೀವಿ. ಹೌದು, ಖಂಡಿತವಾಗಿ. ಸಿದ್ದರಾಮಯ್ಯ ಅವರಿಗೆ ಯಾಕೆ ಟಾರ್ಗೆಟ್ ಮಾಡಿರೋದು? DK ಶಿವಕುಮಾರ್ ಅವರಿಗೆ ಟಾರ್ಗೆಟ್ ಯಾಕೆ ಮಾಡಿರೋದು? ಖರ್ಗೆ ಸಾಹೇಬ್ರಿಗೆ ಯಾಕೆ ಟಾರ್ಗೆಟ್ ಮಾಡಿರೋದು? ಇಡೀ ಈ ವಿಚಾರಧಾರೆ ಏನಿದೆ, RSS ವಿಚಾರಧಾರೆ ಏನಿದೆ, ಅದರಲ್ಲಿ ನಮ್ಮ ಸಂವಿಧಾನಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ನಾವೆಲ್ಲ ಕಡೆ ಪ್ರತಿಪಾದನೆ ಮಾಡ್ತೀವಲ್ಲ, ಅದಕ್ಕೋಸ್ಕರ ಟಾರ್ಗೆಟ್ ಮಾಡೋದು ಸಹಜ. ಬಟ್ ವೇರ್ ಇಸ್ ದೇರ್ ಇದು? ನೀವು ಎಲ್ಲ ನೀವೊಂದು ಕೆಲಸ ಮಾಡಿ, ಒಂದು ಅಭಿಯಾನನೇ ಮಾಡಿಬಿಡೋಣ. ಯಾರ್ಯಾರು ಎಷ್ಟೆಷ್ಟು CS ಸೈಟು ಎಲ್ಲೆಲ್ಲಿ ತೊಗೊಂಡಿದ್ದಾರೆ ಅಂತ ಇಡೀ ರಾಜ್ಯದಲ್ಲಿ, ಕಾನೂನು ಉಲ್ಲಂಘನೆ ಎಲ್ಲಾಗಿದೆ ಅಂತ ಗೊತ್ತಾಗ್ಬಿಡ್ತದೆ ಇದರಲ್ಲಿ. ಆಮೇಲೆ ಯಾವ್ಯಾವ BJPನಲ್ಲಿ ಇಂಡಸ್ಟ್ರಿಯಲಿಸ್ಟಲ್ಲೆಲ್ಲ ಯಾರ್ಯಾರು, ಈಗ ನಿಮ್ದು ಇನ್ವೆಸ್ಟ್ ಕರ್ನಾಟಕ, ಹಿಂದಿನ ಇನ್ವೆಸ್ಟ್ ಕರ್ನಾಟಕ ತೆಗೆದು ನೋಡಿ, ಯಾರ್ಯಾರು BJP ಅವರು ಎಷ್ಟೆಷ್ಟು ಪ್ರಾಮಿಸ್ ಮಾಡಿದ್ರು, ಇದು ಮಾಡೋಕ್ಕೆ ಏನೇನು ಮಾಡಿದ್ರು, ಯಾರ್ಯಾರು ಲ್ಯಾಂಡ್ ತೊಗೊಂಡ್ರು ಅಂತ ಅದೇ ಗೊತ್ತಾಗ್ತದಲ್ಲ. ಎಲ್ಲನೂ ಲೀಗಲ್ ಆಗಿ ಕಂಟಕ ಆಗಿದೆ ಅಲ್ಲ ಈಗ. ಈಸ್ ಎ ಇಂಡಸ್ಟ್ರಿಯಲಿಸ್ಟ್ ಅಪ್ಪ. ನಿರಾಣಿ ಅವ್ರು ಇಂಡಸ್ಟ್ರಿಯಲಿಸ್ಟ್ ಇದ್ರೆ ಪರವಾಗಿಲ್ಲ, ನಾವು ಇಂಡಸ್ಟ್ರಿಯಲಿಸ್ಟ್ ಆಗಬಾರ್ದು, ನಾವು ಎಜುಕೇಷನಲಿಸ್ಟ್ ಆಗಬಾರ್ದು, ನಾವು 2 ಹೊತ್ತು ಊಟ ಮಾಡಬಾರ್ದು. ಅವ್ರು ಇಂಡಸ್ಟ್ರಿಯಲಿಸ್ಟು ಆಗ್ಬೋದು, ಎಜುಕೇಷನಿಸ್ಟು ಆಗ್ಬೋದು, ಆಂಟ್ರಪ್ರನರ್ಸು ಆಗ್ಬೋದು, ಪ್ರೊಡ್ಯೂಸರ್ಸು ಆಗ್ಬೋದು. ಆದರೆ ಅವ್ರ ನೀವೇ ನೋಡಿ, ನಮ್ಮ ವಿರುದ್ಧ ಇವಾಗಿಂದ ಅಲ್ಲ, ಲಾಸ್ಟ್ 6-7 ಇಯರ್ಸಿಂದ ನೀವೆಲ್ಲ ಮಾಧ್ಯಮ ಸ್ನೇಹಿತರು ನನಗೆ ಹತ್ರದಿಂದ ನೋಡಿದ್ದೀರ. ಅಟ್ಲೀಸ್ಟ್ ನಿಮ್ಮ ಪ್ರತಾಪ್ ಸಿಂಹ ಅವ್ರು ಇರ್ಬೋದು, ಬೇರೆಯವರೆಲ್ಲ ಏನಂದ್ರು, ನನ್ನ ಹತ್ರ BMW ಇದೆ, ನನ್ನ ಹತ್ರ ಮರ್ಸಿಡೀಸ್ ಇದೆ, ನೆಲ ಅಂದರೆ ನನಗೇನು ಗೊತ್ತಿಲ್ಲ. ನೆನಪಿದೆಯಾ? ಸುನೀಲ್ ಅವರು ನನ್ನ ಕಾನ್ವೆಂಟ್ ದಲಿತ ಅಂತಾರೆ, ನಾವು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದ್ದೀನಿ ಅಂತಾರೆ. ಇನ್ನೊಬ್ಬ ಯಾವನೋ BJP ವಕ್ತಾರ ನಾನು ಕಾನ್ವೆಂಟ್ ಸ್ಕೂಲ್ನಲ್ಲಿ ಓದಿದ್ದೀನಿ ಅಂತ. ನಾನು ಓದಿದ್ದು ಮಠದ ಸ್ಕೂಲ್ನಲ್ಲಿ. ನನ್ನ ಹತ್ರ ಮರ್ಸಿಡೀಸು ಇಲ್ಲ, BMW ಇಲ್ಲ, ರೆಂಟೆಡ್ ಮನೆಯಲ್ಲಿ ಇದ್ದೀನಿ ನಾನಲ್ಲಿ ಸದಾಶಿವನಗರದಲ್ಲಿ. ಕೆಲವರು ಜನ ನಮ್ಮ ಮನೆ ಡಾಲರ್ಸ್ ಕಾಲನಿನಲ್ಲಿದೆ ಅಂತಾರೆ, ಕೆಲವು ಜನ ಸ್ವಂತ ಮನೆ ಇದರಲ್ಲಿದೆ ಅಂತಾರೆ. ಆಯಿತು, ಇವೆಲ್ಲನೂ ಸೆಕೆಂಡ್ರಿ ಬಿಡಿ. ಅಕಸ್ಮಾತ್ ನನ್ನ ಹತ್ರ ಮರ್ಸಿಡೀಸ್ ಇದ್ರೂ ಕೂಡ ತಪ್ಪೇನು? ಅಥವಾ ನಾವೇನಾದರೂ ಇಂಡಸ್ಟ್ರಿ ಮಾಡಬೇಕಾದ್ರೆ ತಪ್ಪೇನು? ಆ್ಯಸ್ ಲಾಂಗ್ ಆ್ಯಸ್ ನಾನು ಕಾನೂನು ಪಾಲನೆ ಮಾಡ್ತಾ ಇದ್ದೀನಿ, ಸಂವಿಧಾನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಇವ್ರು ಯಾರಿಗೆ ಕೇಳಕ್ಕೆ ನಮಗೆ? ನೀವು ನೋಡಿ, ಇವಾಗಿಂದಲ್ಲ, 8 ವರ್ಷದಿಂದ ಇದು ನಡೆದಿದೆ ಪಿತೂರಿ. ಇವರು ನಾವು ಹೇಳ್ದಂಗೆ ಇವ್ರು ಕನ್ನಡ ಪಿಕ್ಚರು ಪ್ರೊಡ್ಯೂಸ್ ಮಾಡ್ಬೋದು, ಹಿಂದಿ ಪಿಕ್ಚರು ಪ್ರೊಡ್ಯೂಸ್ ಮಾಡ್ಬೋದು, ಹಾಲಿವುಡ್ಡಿಗೂ ಹೋಗ್ಬೋದು, ಅಮೆರಿಕನಲ್ಲಿ ಹೋಗಿ ಇಂಡಸ್ಟ್ರಿನೂ ಮಾಡ್ಬೋದು, ಅವ್ರ ಮಕ್ಕಳಿಗೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗೂ ಕಳಿಸ್ಬೋದು. ಆದರೆ ನಾವು ಏನಾದರೂ ಮಾಡಿದ್ರೆ ಅದು ತೊಂದರೆ ಇಲ್ಲ. ಲೀಗಲಿ ಮಾಡಿದ್ರೆ ತೊಂದರೆ, ಅವ್ರು ಇಲ್ಲಿಗಲಿ ಮಾಡಿದ್ರೂ ತೊಂದರೆ ಇಲ್ಲ. ನೀವು ಹೇಳಿದ್ರಲ್ಲ, ತೆಗಿಸಿ, ಅವ್ರದ್ದೇ ಆ ವ್ಯಕ್ತಿದೆ, ತೆಗಿಸಿ, ಎಲ್ಲೆಲ್ಲಿದೆ ಅಲಾಟ್ಮೆಂಟ್ ಅಂತ ಗೊತ್ತಾಗ್ತದೆ. ಯಾರು ಇದು ಪ್ರೇರಣಾ ಟೆಸ್ಟಿಗೆ ಏನಾಯ್ಟ್ರಿ? ಫಸ್ಟ್ ಟೈಮ್ ರಾಜೀನಾಮೆ ಯಾಕೆ ಕೊಟ್ಟಿದ್ದು? ಲ್ಯಾಂಡಿಗೋಸ್ಕರ ತಾನೆ. ಯಾರು ನಿಮ್ಮ ಚೆಕ್ ತೊಗೊಂಡಿದ್ಗೆ ತಾನೆ. ಅವೆಲ್ಲ ಮರ್ತೋಗ್ಬಿಟ್ಟಿರ್ತಾರ ನಮ್ಮ ನಾರಾಯಣ ಸ್ವಾಮಿ ಅವರು ಆ್ಯಂಡ್ ಕಂಪನಿ. ಫಸ್ಟ್ ಇದು ಪಾಕ್ಸೋ ಕೇಸೆಲ್ಲ ನಡೀತಾ ಇದೆ ಅಲ್ಲ, ಫಸ್ಟ್ ನಿಮ್ಮ ಲೀಡ್ರಿಗೆ ಸರೆಂಡರ್ ಆಗ ಕೇಳಿ, ಅದಾದ್ಮೇಲೆ ಇವೆಲ್ಲ ನೋಡೋಣ ಅಂತ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.